ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರ್ ಬೈಕ್ ಡೀಲ್ಸ್. ವೀಕ್ಷಕರೇ, ನಮ್ಮ ಕಾರ್ ಬೈಕ್ ಡೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ, ಬಹಳಷ್ಟು ಜನಕ್ಕೆ ಪೆಟ್ರೋಲ್ ಆನ್ ಆ್ಯಂಡ್ ಆಫ್ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಇರುತ್ತೆ. ಅದ್ರ ಬಗ್ಗೆನೇ ವಿಡಿಯೋ ಮಾಡೋಣ ಸಣ್ಣದಾಗಿ ಅಂತೇಳಿ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಬಂದ್ಬಿಟ್ಟು ಹಳೆ ಮಾಡೆಲ್ ಗಾಡಿ. ಕಾರ್ಪೊರೇಟರ್ ಗಾಡಿಗಳಿಗೆ, ಹಳೆ ಮಾಡೆಲ್ ಗಾಡಿಗಳಿಗೆ ಈ ರೀತಿ ಬಂದಿರುತ್ತೆ ಆನ್ ಆ್ಯಂಡ್ ಆಫ್ ಪೆಟ್ರೋಲು. ನೋಡಿ, ಇದರಲ್ಲಿ ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕಾಗಿ ಇದರ ಸ್ವಲ್ಪ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಹಳೆ ಮಾಡೆಲ್ ಗಾಡಿಗೆ, ಕಾರ್ಪೊರೇಟರ್ ಇಂಜಿನ್ ಇರುವಂಥ ಗಾಡಿಗಳಿಗೆ, ಹಳೆ ಗಾಡಿಗಳಿಗೆ ಈ ರೀತಿ ಇರುತ್ತೆ ಪೆಟ್ರೋಲ್ ಆನ್ ಆ್ಯಂಡ್ ಆಫ್. ಸ್ನೇಹಿತರೆ, ಇದು ನೋಡಿ, ಇದು ಮೇಲ್ಗಡೆ ಇದೆಯಲ್ಲ, ಈ ಟೈಪು ಈ ರೀತಿ ಇದ್ರೆ ಇದು ಪೆಟ್ರೋಲ್ ರಿಸರ್ವ್ ಇರುತ್ತೆ. ಇದು ಬಂದ್ಬಿಟ್ಟು ಆಫ್. ಈ ರೀತಿ ಆರೋ ಮಾರ್ಕ್ ಇದ್ರೆ ಆಫ್. ಈ ರೀತಿ ಕೆಳಗಡೆ ಮಾಡಿದ್ರೆ ನಾರ್ಮಲ್ ಕಂಡೀಷನ್. ಇದು ಹಾಫ್, ಇದು ರಿಸರ್ವ್, ಇದು ಬಂದ್ಬಿಟ್ಟು ನಾರ್ಮಲ್. ಈ ರೀತಿ ಇರುತ್ತೆ ಸ್ನೇಹಿತರೆ. ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಈ ರೀತಿ ಇಟ್ಟು ಗಾಡಿನ ಓಡಿಸ್ತಾ ಇರ್ತಾರೆ. ಪೆಟ್ರೋಲ್ ಆಫ್ ಆಗುತ್ತೆ, ಗಾಡಿ ರನ್ ಆಗೋದಿಲ್ಲ. ಈ ರೀತಿ ಇದ್ರೆ ರಿಸರ್ವ್ ಅಲ್ಲಿ ಇರುತ್ತೆ ಗಾಡಿ, ಪೆಟ್ರೋಲ್ ರಿಸರ್ವ್ ಇರುತ್ತೆ. ಇದು ಬಂದ್ಬಿಟ್ಟು ನಾರ್ಮಲ್ ಮೋಡ್. ಈ ರೀತಿ ಇರುತ್ತೆ ಸ್ನೇಹಿತರೆ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಇದು ಬಂದ್ಬಿಟ್ಟು ರಿಸರ್ವ್, ಇದು ಬಂದ್ಬಿಟ್ಟು ಹಾಫ್. ಪೆಟ್ರೋಲ್ ಆಫ್ ಆಗುತ್ತೆ, ಪೆಟ್ರೋಲ್ ಏನು ಸಪ್ಲೈ ಆಗೋದಿಲ್ಲ ಇಂಜಿನ್ಗೆ. ಇದು ಬಂದ್ಬಿಟ್ಟು ನಾರ್ಮಲ್ ಮೋಡು. ಜಾಸ್ತಿ ಜನ ಇದರಲ್ಲೇ ಇಟ್ಟು ರನ್ ಮಾಡ್ತಾ ಇರ್ತಾರೆ. ರಿಸರ್ವ್ ಅಲ್ಲೇ ಇರುತ್ತೆ ಯಾವಾಗಲೂ ಗಾಡಿ. ಈ ರೀತಿ ಇದ್ರೆ ಪೆಟ್ರೋಲ್ ಟ್ಯಾಂಕಲ್ಲಿ ರಿಸರ್ವ್ ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಯಾರ್ಯಾರಿಗೆ ಗೊತ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಅದೇ ರೀತಿಯಾಗಿ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.